ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಸೀರೀಸ್ನಲ್ಲಿ 5ನೇ ದಿವಸದ ರೆಸಿಪಿ ಶಾವಿಗೆ ಪೊಂಗಲ್. ಈಗಿರುವಂತಹ ತಣ್ಣಗಿನ ವಾತಾವರಣಕ್ಕೂ ಹಿತವಾಗುವ ಈ ಶಾವಿಗೆ ಪೊಂಗಲ್ ಮಾಡೋದಕ್ಕೆ 30 ನಿಮಿಷದ ಸಮಯ ಸಾಕು. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಕುಕ್ಕರನ್ನು ಬಿಸಿಯಾಗುವುದಕ್ಕೆ ಇಡಿ. 1 ಚಮಚ ಎಣ್ಣೆ ಹಾಕಿ 3/4 ಕಪ್ನಷ್ಟು ಹೆಸರುಬೇಳೆಯನ್ನು ತೊಳೆದು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಬಿಸಿಯಾಗೋ ತನಕ ಹುರಿಬೇಕು. ಅಂದರೆ 3 ರಿಂದ 4 ನಿಮಿಷದ ಸಮಯ ಹುರ್ಕೊಂಡ್ರೆ ಸಾಕಾಗತ್ತೆ. ಹುರ್ಕೊಂಡಾದ್ಮೇಲೆ 1.5 ಕಪ್ ನೀರು ಸೇರಿಸಿ ಚಿಟಿಕೆ ಇಂಗು, ಬೇಳೆ ಬೇಯುವಾಗಲೇ ಜೊತೆಯಲ್ಲಿ ಇಂಗು ಹಾಕೋದ್ರಿಂದ ಒಳ್ಳೆಯ ಘಮ ಬರುತ್ತೆ. ಇನ್ನು ಮುಚ್ಚಳ ಮುಚ್ಚಿ 2 ವಿಸಿಲ್ ಹಾಕಿ ಬೇಯೋದಕ್ಕೆ ಬಿಡೋಣ. ಪ್ಯಾರಲಲ್ ಆಗಿ ಶಾವಿಗೆ ಬೇಯಿಸೋದಕ್ಕೆ ಫ್ರೈಯಿಂಗ್ ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ನಂತರ 1 ಚಮಚ ಜೀರಿಗೆ ಹಾಗೂ 1 ಚಮಚ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಬಿಸಿಯಾಗಿರುವಂತಹ ತುಪ್ಪಕ್ಕೆ ಹಾಕಿ ಚಿಟಿಕೆ ಇಂಗು, 1 ಚಮಚ ತುರಿದಿರುವಂತಹ ಶುಂಠಿ, 2 ಹಸಿಮೆಣಸಿನಕಾಯಿ ಹಾಗೂ 2 ದಂಟು ಕರಿಬೇವಿನ ಎಲೆ ಹಾಕಿ ಕೊನೆಯಲ್ಲಿ 10 ರಿಂದ 15 ಗೋಡಂಬಿಯನ್ನು ಸೇರಿಸಿ ಒಗ್ಗರಣೆಯನ್ನು ತಯಾರಿಸಬೇಕು. ಗೋಡಂಬಿ ನೋಡಿ ಈ ರೀತಿ ರೋಸ್ಟ್ ಆದಾಗ ತಯಾರಿಸಿರುವ ಒಗ್ಗರಣೆಯನ್ನು ಬೇರೆ ಪ್ಲೇಟಿಗೆ ವರ್ಗಾಯಿಸಿ ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಪೊಂಗಲಿಗೆ ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಾಗತ್ತೆ. ಇನ್ನು 1.5 ಕಪ್ ಆಗುವಷ್ಟು ರೆಡಿಮೇಡ್ ಶಾವಿಗೆ ಹಾಕ್ತಾ ಇದ್ದೇನೆ. ಇದನ್ನು ನಿಧಾನ ಉರಿಯಲ್ಲಿ ಲೈಟ್ ಆಗಿ ನೋಡಿ ಈ ರೀತಿಯಲ್ಲಿ ಬಣ್ಣ ಬದಲಾಗೋ ತನಕ ರೋಸ್ಟ್ ಮಾಡಿ ನಂತರ 3 ಕಪ್ ಆಗುವಷ್ಟು ಕುದಿಸಿರುವಂತಹ ಬಿಸಿ ಬಿಸಿ ನೀರು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ 1/4 ಚಮಚದಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಶಾವಿಗೆಯನ್ನು 90% ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕು. ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ಈ ಕಡೆ ಬೇಳೆಯೂ ಸಹ ಹದವಾಗಿ ಬೆಂದಿದೆ. ಇಲ್ಲಿ ಬೇಳೆ ಕರಗಬಾರ್ದು, ಹಂಗಂತ ಬೇಳೆ ಈ ರೀತಿಯಲ್ಲಿ ನೋಡಿ ಇಡಿ ಇಡಿಯಾಗಿ ಇರಲೂಬೇಕು. ಈ ರೀತಿಯಲ್ಲಿ ಹೆಸರು ಬೇಳೆಯನ್ನು ಬೇಯಿಸ್ಬೇಕಾಗತ್ತೆ. ಶಾವಿಗೆ ಕೂಡ ಬೆಂದಿದೆ ಪೂರ್ತಿಯಾಗಿ, ಅಂದರೆ ಮೆದುವಾಗೋ ತನಕ ಬೇಯಿಸಬಾರ್ದು. ನಾನು ಆಗಲೇ ಹೇಳಿದ ಹಾಗೆ 90% ಬೇಯಿಸ್ಕೊಂಡ್ರೆ ಸಾಕು. ಬೇಳೆ ಹಾಗೂ ಬೇಯಿಸಿರುವ ಶಾವಿಗೆಯನ್ನು ಜೊತೆಗೆ ಹಾಕಿ 1/2 ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹದ ಈಗ ತುಂಬ ತೆಳುವಾಗಿದೆ, ಈ ಹದದಲ್ಲಿರಬೇಕು. ಇಲ್ಲಿ ನಾವು ಶಾವಿಗೆ ಹಾಗೂ ಹೆಸರುಬೇಳೆ ಬಳಸಿರೋದ್ರಿಂದ ತಣಿದಾಗ ಎರಡರದ್ದು ಹದ ದಪ್ಪ ಆಗ್ತಾ ಬರೋದ್ರಿಂದ ಈ ಹದದಲ್ಲಿ ಪೊಂಗಲನ್ನು ತಯಾರಿಸಬೇಕು. ರುಚಿ ನೋಡಿಕೊಂಡು ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ 3 ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿ ಕುದಿಯೋದಕ್ಕೆ ಬಿಡಿ. ಈಗ ಶಾವಿಗೆ ಹಾಗೂ ಹೆಸರುಬೇಳೆ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಕೊನೆಯಲ್ಲಿ ಮೊದಲೇ ರೆಡಿ ಮಾಡಿಟ್ಟಿರುವ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಯಾಗಿರುವಂತಹ ಶಾವಿಗೆ ಪೊಂಗಲ್ ರೆಡಿ ಆಯಿತು. ನೋಡಿ, ತಯಾರು ಮಾಡಿ 15 ನಿಮಿಷದಲ್ಲೇ ಪೊಂಗಲ್ ಈ ಹದಕ್ಕೆ ಬಂದಿದೆ. ಹಾಗಾಗಿ ನಾನಿಲ್ಲಿ ಹೇಳಿರುವ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಬಿಸಿ ಬಿಸಿಯಾಗಿರುವ ಪೊಂಗಲನ್ನು ತುಪ್ಪ ಜೊತೆ ತಿನ್ನೋದಕ್ಕೆ ನಂಗಿಷ್ಟ ಆಗತ್ತೆ. ಚಟ್ನಿ, ಸಾಂಬಾರ್, ಹುಳಿಗೊಜ್ಜು ಜೊತೆ ಕೂಡ ಸರ್ವ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾಳೆ ಬರ್ತೇನೆ. ಧನ್ಯವಾದಗಳು.